ಕರ್ನಾಟಕ ದಲಿತ ಸರ್ವೋದಯ ಸಮಿತಿ ಕಲಬುರಗಿ ವಿಭಾಗೀಯ ಹಾಗೂ ಜಿಲ್ಲಾ ಸಮಿತಿಯ ಸಂಯುಕ್ತಾಶ್ರಯದಲ್ಲಿ ಸರ್ವಧರ್ಮ ಸರ್ವಪಕ್ಷ ವತಿಯಿಂದ ಸಂವಿಧಾನ ಸಮರ್ಪಣಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ನಗರದ ಕಲಾ ಮಂಡಳದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭವನ್ನು ಕಾಂಗ್ರೆಸ್ ಯುವ ಮುಖಂಡ ಅಭಿಷೇಕ್ ಪಾಟೀಲ್ ಅವರು ಉದ್ಘಾಟಿಸಿ ಮಾತನಾಡಿದರು. ಭಾರತ ದೇಶವು ಸರ್ವಧರ್ಮಗಳ ಹೂದೋಟವಾಗಿದೆ ಎಂದರು. ಬಳಿಕ ಮಾತನಾಡಿ ವಿಎಸ್ ವಾಲಿಕರ್ ಅವರು ಭಾರತ ದೇಶದಲ್ಲಿ ಜನಿಸಿದ ನಾವೆಲ್ಲರೂ ಧನ್ಯರು. ಧರ್ಮ, ಜಾತಿ, ಮತ, ಪಂಥಗಳನ್ನು ಮೀರಿದ ನಾಡಾಗಿದೆ. ಇಲ್ಲಿ ಎಲ್ಲರೂ ಒಂದಾಗಿ ಬಾಳಿದರೆ ಶಾಂತಿ, ಸಮಾನತೆ ಕಾಣಬಹುದು ಎಂದು ಅಭಿಪ್ರಾಯಪಟ್ಟರು. ಸಂವಿಧಾನ ಬಗ್ಗೆ ಹೇಳಬೇಕಂದ್ರೆ ನಮಗೆಲ್ಲ ಅಂಬೇಡ್ಕರ್ ಡಾಕ್ಟರ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನ ಬರೆದು ಇವತ್ತಿನ ಡೇಟ್ ಜನವರಿ 26ನೇ ತಾರೀಕು ಕೊಟ್ಟಿದ್ರು. ಈ ಸಂವಿಧಾನ ಬಗ್ಗೆ ನಮಗೆಲ್ಲ ಗೊತ್ತಿದೆ. ಸಂವಿಧಾನ ಇವತ್ತಿನ ಡೇಟ್ ಉಳಿಸ್ಕೋಬೇಕು ಅಂಬದು ಭಾಳ ಇರೋದ. ಈಗೆಲ್ಲ ನಿಮ್ಗೊಂದ ಸರ್ಕಾರ ಏನೇನು ಮಾಡಬೇಕು, ಸಂವಿಧಾನ ಬಗ್ಗೆ ಚೇಂಜ್ ಮಾಡಬೇಕು ಅಂತ ಮಾಡಬೇಕು. ನಾವು ದಯವಿಟ್ಟು ಇದು ಸಂವಿಧಾನ ನಮ್ಮ ಸಲಕ್ಕೆ ಬರ್ತದ, ನಮ್ಮ ಸಲಕ್ಕೆ ಬರ್ತದ ಅಂದ್ರೆ ನಮ್ದು ದೇಶ ಉಳಿಬೇಕು. ನಮ್ಮ ದೇಶ ಎಲ್ಲ ಜನರಿಗೆ ನಮ್ಮ ಸಲಕ್ಕೆ ಬರ್ತಿದ್ದ ಇದು ಚೇಂಜ್ ಮಾಡಕ್ಕೆ ಆಗಲ್ಲ. ಇದು ಯಾರು ಸಾಧ್ಯನೇ ಇಲ್ಲ. ಸಂವಿಧಾನ ಒಂದು ಶಿಲ್ಪಿ ಎಂಬ ಅಂಬೇಡ್ಕರ್ ಅವರು ಅದ ಆಗ್ತದೆ. ಸೊ ನಾವೆಲ್ಲ ಸಂವಿಧಾನ ಉಳಿಸ್ಕೊಂಡು ನಡೆಸ್ಕೊಂಡು ಹೋಗ್ಬೇಕಂತ ಎಲ್ಲರಿಗೆ ಹೇಳ್ತಾ ಮಾತು ಮುಗಿಸ್ತೀನಿ. ಜೈ ಶ್ರೀರಾಮ್. ಸಮಾರಂಭದಲ್ಲಿ ಪರಶುರಾಮ್ ನಾಟೇಕರ್, ಶಾಂತಕುಮಾರ್, ಮಹೇಶ್ ಕುಮಾರ್, ವಿಠಲ್ ವಾಲಿಕಾರ್, ನಾಗೇಶ್ ಆಲು, ಓಂಕಾರ್ ಅಗಸಿಮನಿ ಸೇರಿದಂತೆ ಅನೇಕ ದಲಿತ ಮುಖಂಡರು ಹಾಗೂ ವಿವಿಧ ಪಕ್ಷದ ನಾಯಕರು ಭಾಗವಹಿಸಿದ್ದರು.